ಅವರು ಕೂಡ 8ನೇ ಜರ್ಸಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಇನ್7 ನಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗುಜರಾತ್ ತಂಡವನ್ನು ಪ್ರತಿನಿಧಿಸಿದಂತಹ ಸಚಿನ್ ಸುವರ್ಣ ಅವರು ಹಾಗೆಯೇ ವಿಶ್ರಾಂತಿ ಪಡಿತಾ ಇದ್ದಾರೆ. ಬಿಡುವಿಲ್ಲದೆ ದನಿವರೆಯದೆ ನಮ್ಮ ಕರ್ನಾಟಕದ ಕೀರ್ತಿಯನ್ನ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಗುರುತಿಸಿದಂತ ಕರ್ನಾಟಕದ ಕೂಲ್ ಕ್ಯಾಪ್ಟನ್ ಎಂದೇ ಖ್ಯಾತಿ ಪಡೆದಿರುವಂತಹ ಪುತ್ತೂರಿನ ಮುತ್ತು ಅವರ ಇವತ್ತಿನ ಪ್ರಶಾಂತ್ ಕುಮಾರ್ ರೈ. ಹಾಗೆಯೇ ನಮ್ಮ ಭಾರತ ದೇಶಕ್ಕಾಗಿ ಆಡಿದಂತಹ ಅಂತಾರಾಷ್ಟ್ರೀಯ ಆಟಗಾರ ಪ್ರೊ ಕಬಡ್ಡಿಯ ಬೆಂಗಾಲ್ ವಾರಿಯರ್ಸ್ ವಿನ್ನರ್ ಆದಾಗ ಪ್ರಮುಖ ಪಾತ್ರ ವಹಿಸಿದಂತಹ ನಮ್ಮ ಕನ್ನಡಿಗ ಮಂಗಳೂರು ಮೂಲದ ಆಟಗಾರ ಸುಖೇಶ್ ಹೆಗಡೆ. ಹಾಗೆಯೇ ಸೀಸನ್ 2 ಮತ್ತು 3ರಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ವಾಹಿನಿಯಲ್ಲಿ ವೀಕ್ಷಕರನ್ನೇ ನೀಡಿದಂತಹ ಇವತ್ತಿನ ಬ್ಯಾಂಕ್ ಆಫ್ ಬರೋಡಾ ತಂಡದ ತರಬೇತುದಾರರಾಗಿರುವಂತಹ ಕೀರ್ತಿಗೌಡ ಸರ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಪಂದ್ಯ ಆರಂಭ ಆಗ್ತಾ ಇದೆ. The match is start. ಸರ್ ಹೇಳಕ್ ಮುಟ್ತದೆ ಇನ್ನೊಬ್ಬರು ಇದ್ದಾರೆ ಒಟ್ಟು. ಎಸ್ ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ವಯೋಮಿತಿ 19 ವಯೋಮಿತಿ ಒಳಗಡೆ ಖೇಲೋ ಇಂಡಿಯಾ ಮಹಾರಾಷ್ಟ್ರ ರಾಜ್ಯವನ್ನ ಪ್ರತಿಷ್ಠಿಸಿದಂತ ರಾಷ್ಟ್ರೀಯ ತಾರ ಭೂಷಣ್ ದಾಳಿ ಭಾಗದಲ್ಲಿ ಎಡಬದಿಯ ದಾಳಿಗಾರ ಅಂಕಣದಲ್ಲಿ ಡಿಫೆನ್ಸ್ ಚೆಕ್ ಮಾಡಿ ಬರಲಿ ವಾಪಸ್ ಆಗ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ತಂಡದ ತಡೆಗೋಡೆ ಅಂದ್ರೆ ಕೂಡ ತಪ್ಪಾಗಿಲ್ಲ. ರೋಹಿತ್ ಮಾರ್ಲಾ ಶ್ರೀ ಮುತ್ತಪ್ಪ ಕೋಟಿ ಅವರು ಎಲ್ಲಿದ್ದರು ಈ ವೇದಿಕೆ ಹತ್ತಿರ ಬರ್ಬೇಕಂತ ಕೇಳ್ಕೊತಾ ಇದ್ದೇವೆ. ಶ್ರೀ ಮುತ್ತಪ್ಪ ಕೋಟಿ ಖಜಾಂಚಿಗಳು ಎಲ್ಲಿದ್ರು ಈ ಕಡೆ ನಮ್ಮ ಕಡೆ ಆಗಮಿಸ್ಬೇಕಂತ ಕೇಳ್ಕೊತಾ ಇದ್ದೇವೆ. ದಯವಿಟ್ಟು ನಮ್ಮ ಕಡೆ ಕೆಲಸ ಇದೆ, ಬೇಗನೆ ತಾವೆಲ್ಲಿದ್ರು ಈ ಕಡೆ ಬರ್ಬೇಕಂತ ಕೇಳ್ಕೊತೇವೆ. ಎರಡು ಬಲಾಢ್ಯ ತಂಡಗಳ ನಡುವಿನ Next match. First call CSF Panipat versus Postal Maharashtra. Both team captain get ready. First call for you. CSF Panipat versus Postal Maharashtra. Both team captain note. First call for you. ದಾಳಿ ಭಾಗದಲ್ಲಿ ಪ್ರೊ ಕಬಡ್ಡಿಯ ತಾರ ರತನ್ ಸಾಕಷ್ಟು ಅನುಭವ ಹೊಂದಿದ್ದಂತ ಆಟಗಾರ ಬ್ಯಾಂಕ್ ಆಫ್ ಬರೋಡಾ ತಂಡದ ಪರವಾಗಿ ಸಪಡಿಯ ದಾಳಿಗಾರ ಆಗಿ ಬೋನಸ್ ಜೊತೆಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಡೇ ಆರ್ ಡೈ ಮಾಂಡು ಇಲ್ಲವ ಮಡಿ ಯಾಖರೋ ಯಾಮರೋ ದಾಳಿಯಲ್ಲಿ ಭೂಷಣ್ ಅವರ ದಾಳಿ ಡೂ ಆಡೈ ದಾಳಿ ಇದೆ. ಅಂಕ ಪಡೆಯಲೇಬೇಕಾದಂತಹ ಒತ್ತಡ ಮಟ್ಟಿದನದ ವಾದ. ಸುನಿಲ್ ಹನುಮಂತಪ್ಪ ಅವರು ಅಂಕಣದಿಂದ ಹೊರಭಾಗದಲ್ಲಿ ಹೋಗ್ತಾರೆ. ಎಸ್ ದಾಳಿ ಭಾಗದಲ್ಲಿ ಬಾಹುಬಲಿ ವಿಶ್ವರಾಜ ಒಂದು ಸಮಬಲದ ಹೋರಾಟದಲ್ಲಿ ಪಂದ್ಯ. ಪರ್ಶುಟ್ ಮಗನ ದಾಳಿ ಭಾಗದಲ್ಲಿ 2-1ರಲ್ಲಿ ಪಂದ್ಯ ಸಾಗ್ತಾ ಇದೆ. ಪಂದ್ಯ ಸಾಗುತ್ತಾಗ ಪರ್ಶುಟ್ ಮುಖೇನ ದಾಳಿ ಭಾಗಕ್ಕೆ ಮುಂದಾದಂತ ಆಟಗಾರ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ವಾಪಸ್ ಸಾಗುತ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ತಂಡದ ಆರಂಭಿಕ ಆಟಗಾರ ರತನ್ ದಾಳಿ ಭಾಗದಲ್ಲಿ ದಯವಿಟ್ಟು ಇಲ್ಲೇನು ಗೊತ್ತಿಲ್ಲ ಚೇರ್ ಮೇಲೆ ಸಿದ್ದು ಅವರು ತಮ್ಮ ಧ್ವನಿ ಮೆತ್ತಗೆ ಇರಲಿ, ಮಾತಾಡೋದು ಮೆತ್ತಗೆ ಇರಬೇಕು. ಸರ್
ಡೂ ಆರ್ ಡೈ, ಥರ್ಡ್ ರೈಟ್, ಡಿಸೈಡ್ ರೈಟ್. ಎಸ್ ಸರ್ ಇಲ್ಲೇ 4-1 ಪಂದ್ಯ. ಫುಲ್ ಆಟ. ಟಚ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದು ನಡುವೆ ನಿರೀಕ್ಷೆ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ ರೈಟ್ ಕಾರ್ನರ್ ವಿಭಾಗದಲ್ಲಿ. ಯಶಸ್ಸು ಆಗ್ತಾ ಇದ್ದಾರೆ. 5-1 ಪಂದ್ಯ. 4 ಜನ ಆಟಗಾರರು ಅಂಕಣದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ಹಾಂ ಸರ್ ಇಲ್ಲೇ ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿ ಲೆಫ್ಟ್ ಕಾರ್ನರ್ ನಲ್ಲಿ ಆಡುವಂತ ಜರ್ಸಿ ನಂಬರ್ 10ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಸಚಿನ್ ಸುವರ್ಣ ಅವರ ಹುಟ್ಟುಹಬ್ಬ ಕೂಡ ಇವತ್ತೇ ಇದೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತೆಗ್ಗಿ ಸೋಮಲಿಂಗೇಶ್ವರ ಕಬಡ್ಡಿ ಆಯೋಜಕರ ಪರವಾಗಿ, ವೈಯಕ್ತಿಕವಾಗಿ ನಮ್ಮೆಲ್ಲ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದೀವಿ. ಪಂದ್ಯ ಮುಗಿದ ನಂತರ ಬರ್ತ್ಡೇ ಸೆಲೆಬ್ರೇಷನ್ ಕಾರ್ಯಕ್ರಮ ಕೂಡ ಇದೆ. 6-1 ಪಂದ್ಯ. ಸುಬಡಗಲ್ ಆನ್, ದಾಡಿ ಭಾಗದಲ್ಲಿ ರತನ್. ಸುಲಭದ ಹ್ಯಾಂಡ್ ಟಚ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಶಸ್ಸು ಆಗ್ತಾ ಇದ್ದಾರೆ ಮತ್ತೊಂದು ಅಂಕದ ಸಂಪಾದನೆಯಲ್ಲಿ. 7-1 ಪಂದ್ಯ. ಬಲಿಷ್ಠವಾದಂತಹ ಚೈನ್ ಟ್ಯಾಕಲ್ ಬರ್ತಾ ಇದೆ. ರೈಟ್ ಔಟ್, ಪಾಯಿಂಟ್ ಟು ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. 1+2 3 ಪಾಯಿಂಟ್ ಟು ಬೆಂಗಳೂರು. ಫಸ್ಟ್ ಟೈಮ್ ಔಟ್ ಟು ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಅಂಕಣದ ಒಳಭಾಗದಲ್ಲಿ ಕರ್ನಾಟಕದ ಕೂಲ್ ಕ್ಯಾಪ್ಟನ್ ಪ್ರಶಾಂತ್ ರೈ ಅವರ ಆಗಮನ ಆಗ್ತಾ ಇದೆ. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆತ್ಮೀಯರ. ವಿಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಸೃಷ್ಟಿಸಿದಂತ ಕರ್ನಾಟಕದ ಹೆಮ್ಮೆಯ ಆಟಗಾರ. ಸ್ವಲ್ಪ ಈ ಕಡೆ ಸರ್ ವಿಡಿಯೋ ಚಾಲು ಐತಿ. ಎಲ್ಲ ಇಲ್ಲಿ ನಿಂತವ್ರೆಲ್ಲ ಹತ್ರ ಗ್ಯಾಲರಿ ಖಾಲಿ ಇದೆ. ಹತ್ರ ಇಲ್ಲಿ ದಯವಿಟ್ಟು ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ನಿಂತವ್ರು ಎಲ್ಲ ಖಾಲಿ ಇದೆ. ಬನ್ರಿ, ನೀವು ಬನ್ರಿ, ನಾವು ಕೂರಿಸ್ತೀವಿ. ಬನ್ನಿ ಕಾರ್ಯಕರ್ತರು ಸ್ವಲ್ಪ ಬನ್ನಿ, ಇಲ್ಲಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಮೇಲೆ ಅದ್ರಾಗ ಅಡ್ಜಸ್ಟ್ ಮಾಡಿ ಕೊಡ್ರಪ್ಪ. ನಾಳೆ ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಮಾಡಿ ಕೊಡ್ರಿ ಸ್ವಲ್ಪ. ಹಲೋ ಸರ್, ಕಿರ್ಸೂರ್ ಸರ್, ಮೈಕ್ ಆನ್ ಇಟ್ಕೊಂಡು ದಯವಿಟ್ಟು ಸೌಂಡ್ ಮುಂಭಾಗದಲ್ಲಿ ಹೋಗಬೇಡಿ. ಓಕೆ ಓಕೆ. ಈ ಸ್ವಲ್ಪ ದಾರಿ ಬಿಡ್ರಿ, ಎಲ್ಲರೂ ಆ ಕಡೆ ಬನ್ನಿ, ಹೋಗ್ಬೇಡ್ರಿ, ಸಾಕಷ್ಟು ಸಿಗದ ಅಲ್ಲಿ ಹೋಗ್ಬೇಡ್ರಿ. ಇದ್ದವರು ದಯವಿಟ್ಟು ಈ ಕಡೆ ಬನ್ನಿ, ಬನ್ನಿ ಅಲ್ಲ ಅಲ್ಲ ಹೋಗ್ಬೇಡಿ, ನೀವು ಹೋಗ್ಬೇಡಿ ಮೇಲೆ ಅಲ್ಲಿ ಹೋಗ್ರಿ ಆಚೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಎಲ್ಲೇ ಇದ್ರೂ ಕೂಡ ತಾವುಗಳು ಈ ಒಂದು ಮೈದಾನ ಕಡೆಗೆ ಆಗಮಿಸಬೇಕು. ತೆಗ್ಗಿ ಗ್ರಾಮದ ಪೊಲೀಸ್ ಇಲಾಖೆಯವರನ್ನು ಬಿಟ್ಟು ಬೆಳಿಗ್ಗೆ ಠಾಣೆಯಿಂದ ಆಗಮಿಸಿರುವಂತವರು, ಬೆಳಿಗ್ಗೆ ಠಾಣೆಯ ಆರಕ್ಷಕ ಸಿಬ್ಬಂದಿಗಳು ದಯವಿಟ್ಟು ಈ ಒಂದು ಗ್ಯಾಲರಿ ಕಾರ್ನರ್ನಲ್ಲಿ ಆಗಮಿಸಬೇಕೆಂದು ತಮ್ಮಲ್ಲಿ ಸಂಘಟಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಹನ್ನೊಂದು ಒಂದರಲ್ಲಿ ಪಂದ್ಯ ಸಾಗ್ತಾ ಇದೆ. ಡೂ ಆರ್ ಡೈ, ಥರ್ಡ್ ರೈಟ್, ಡಿಸೈಡ್ ರೈಟ್. ಮಾಡು ಇಲ್ಲ ಬೆಮ್ಮಟಿ. ದಾಡಿ ಭಾಗದಲ್ಲಿ ಭೂಷಣ್ ಅವರ ದಾಳಿ. ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅಂಕದ ಹೊಡೆದಾಟದಲ್ಲಿ ಆಟಗಾರ ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಡೂ ಆರ್ ಡೈ, ಡಿಸೈಡ್ ರೈಟ್, ಥರ್ಡ್ ರೈಟ್. ಡೂ ಆರ್ ಡೈ ದಾಳಿಯಲ್ಲಿ ಮಾರಲ್ಲ.
ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಮಿಡ್ ಲೈನ್ ಹತ್ತಿರನೇ ಎದುರು ಆದ್ರೂ ಕೂಡ ರೀಚಿಂಗ್ ಮೂಮೆಂಟ್ ಆಗ್ಲಿಲ್ಲ. ರೋಹಿತ್ ಮಾರ್ಲಾ ಅವರಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೀಳಿಲ್ಲ. ಹನ್ನೊಂದು ಮೂರರಲ್ಲಿ ಪಂದ್ಯ ಸಾಗ್ತಾ ಇದೆ. ಅಕ್ರಾತಿ ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಯಶಸ್ಸು ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಸುನೀಲ್ ಹನುಮಂತಪ್ಪ ಸೀಸನ್ 6ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಆಡಿದಂತ ಆಟಗಾರ. ಹನ್ನೊಂದು ನಾಲ್ಕರಲ್ಲಿ ಪಂದ್ಯ. ಓಂಕಾರ್ ದಾಳಿ ಭಾಗದಲ್ಲಿ ಸೆಂಟ್ರಲ್ ರೈಲ್ವೇಸ್ ತಂಡದ ಪರವಾಗಿ ಮೊದಲ ದಿನದ ವಾದ ಇಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಬಿಡುವಿಲ್ಲದ ದಾಳಿ ಭಾಗದಲ್ಲಿ ಮುಂದಾಗುತ್ತಿರುವ ಭೂಷಣ್ ಅವರು ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯದ ಖೇಲೋ ಇಂಡಿಯಾ ತಂಡ ಪ್ರತಿಷ್ಠಿಸಿದಂತಹ ರಾಷ್ಟ್ರೀಯ ತಾರೆ. ಬಿಡುವಿಲ್ಲದೆ ಅಂಕಕ್ಕೆ ಕಲೆ ಹಾಕ್ತಾ ಇದ್ದಾರೆ. ಯಶಸ್ಸು ಕೂಡ ಆಗ್ತಾ ಇದ್ದಾರೆ. ಹದಿಮೂರು ಆರರಲ್ಲಿ ಪಂದ್ಯ. ತೇರಾ ಸಹ ಇನ್ ಫೇವರ್ ಆಫ್ ಬೆಂಗಳೂರು. ಸರ್ ಸ್ವಲ್ಪ ಆ ಕಡೆ ಸರ್ ಥ್ಯಾಂಕ್ ಯು. ಹದಿಮೂರು ಆರರಲ್ಲಿ ಪಂದ್ಯ. 13-6 ಇನ್ ಫೇವರ್ ಆಫ್ ಬೆಂಗಳೂರು. ಮತ್ತೊಮ್ಮೆ ಮಾರ್ಲಾ ಅವರ ದಾಳಿ. ನಿಧಾನಗತಿಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಂತಹ ಅಂಕದ ಸಂಪಾದನೆಯಲ್ಲಿ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಎಲ್ಲ ಆಟಗಾರರಿಗೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ ಸೆಂಟ್ರಲ್ ರೈಲ್ವೇಸ್ ಮುಂಬೈ ತಂಡದ ಪರವಾಗಿ. ಯಾವುದೇ ಅಂಕದ ಸಂಪಾದನೆಯಲ್ಲಿ ವಾಪಸ್ ಆಗ್ತಾ ಇದೆ. ಹಾಫ್ ಟೈಮ್ ಬರ್ತಾ ಇದೆ. ಇಲ್ಲಿ ಮಧ್ಯಂತರ ವಿರಾಮ. ವಿರಾಮದ ನಂತರ ಸ್ಕೋರ್ ಇವರ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು 13, ಸೆಂಟ್ರಲ್ ರೈಲ್ವೇಸ್ 6. Second call, CSF Panipat versus Postal Maharashtra. Voting get a note. Second call for you. CSF Postal Maharashtra. ದಯವಿಟ್ಟು ಸಹಕರಿಸಬೇಕು. ಪ್ರೀತಿ ದ್ಯೋತಕವಾಗಿ ವಿಶ್ವಾಸವನ್ನು ಇಟ್ಟುಕೊಂಡು ಜಾನ್ಮಟ್ಟಿ ಗ್ರಾಮದ ಪರವಾಗಿ ಶ್ರೀ ಈರಪ್ಪ ಡಿ ಸನ್ನಿ ಅವರ ಜೊತೆ ಸಾಕಷ್ಟು ಯುವಕರು ಸನ್ಮಾನಿ ಸಾಹೇಬರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಸನ್ಮಾನ ಮಾಡಲಿಕ್ಕೆ ಜಾನ್ಮಟ್ಟಿ ಗ್ರಾಮದಿಂದ ಆಗಮಿಸಿದ್ದಾರೆ. ಆ ಶ್ರೀ ಈರಪ್ಪ ಸನ್ನಿ ಅವರ ಜೊತೆ ಯುವಕರು, ಅವ್ರ ಜೊತೆ ನಮ್ಮ ಊರಿನ ಶ್ರೀ ಸೋಮನಗೌಡ ಪಾಟೀಲ್, ಶ್ರೀ ಸೋಮು ಕೂಗ್ತಿ ಅವರು ಬಂದು ವೇದಿಕೆ ಮೇಲೆ ಅವರಿಗೆ ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ದಯವಿಟ್ಟು ಸಾಹೇಬರು ಆ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ವಿಠಲನ ಮೆಟ್ಟಿ ಅವರು ನಮ್ಮ ಸನ್ಮಾನಿ ಸಾಹೇಬರ ಜೊತೆ ಬಹಳ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಜಾನ್ಮಟ್ಟಿ ಗ್ರಾಮದಿಂದ ಶ್ರೀ ವೀರಪ್ಪ ಸನ್ನಿ ಅವರ ಜೊತೆಗೆ ಅವರ ಯುವಕರು
ಸನ್ಮಾನವನ್ನ ಮಾಡ್ಬೇಕಂತ ತಿಳ್ಕೊಂಡು ಜಾನ್ಮಟ್ಟಿ ಗ್ರಾಮದಿಂದ ಆಗಮಿಸಿದ್ದಾರೆ. ದಯವಿಟ್ಟು ಸನ್ಮಾನ್ ಸಾಹೇಬರು ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ಇನ್ನೊಂದ ಜಾನ್ಮಟ್ಟಿ ಗ್ರಾಮದವ್ರ ಆಸೆ ಏನಿದೆ ಅಂತಂದ್ರೆ ಸರ್. ಸನ್ಮಾನಿ ಸಾಹೇಬರು ಬಿಳ್ಗಿ ತಾಲೂಕಕ್ಕ ಸೇವೆಯನ್ನ ಸಲ್ಲಿಸ್ಬೇಕಂತ ತಿಳ್ಕೊಂಡು ದೊಡ್ಡ ಅವರ ಒಂದು ಆಸೆ ಇದೆ. ಅದನ್ನ ಭಗವಂತ ಮುಂದೆ ನೋಡೋಣ. ದಯವಿಟ್ಟು ಸನ್ಮಾನವನ್ನ ಮಾಡ್ಬೇಕಂತ ತಿಳ್ಕೊಂಡು ಕೇಳ್ಕೊತಾ ಇದ್ದೇವೆ. ಗ್ರೌಂಡ್ ಮೇಲೆ ಮಾಡ್ತೀರಾ? ಸರಿ 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 ಸಾಹೇಬ್ರ, ಗ್ರೌಂಡ್ ಮೇಲೆ ಆಮೇಲೆ ಸನ್ಮಾನವನ್ನ ಸ್ವೀಕಾರ ಮಾಡ್ತೀನಿ. ದ್ವಿತೀಯಾರ್ಧದ ಆರಂಭ ಆಗಿದೆ. ದ್ವಿತೀಯಾರ್ಧದ ಆರಂಭದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 13-6 ಪಂದ್ಯ 13-6 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ದೊಡ್ಡ ದಿನದ ವಾದ ಇಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ಮತ್ತೊಮ್ಮೆ ರತನ್, ಹನುಮಂತ್ ಉಪ್ಪಾರ್ ಅವರು ಯಾಕೆ ಹೋಗೋದು ಸ್ವಲ್ಪ ದಯವಿಟ್ಟು ಕೂತ್ಕೊಳ್ಳಿ ಸರ್. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 14-7 ಪಂದ್ಯ 14-7 ಇನ್ ಫೇವರ್ ಆಫ್ ಓಂಕಾರ್. ದಾಳಿ ಭಾಗದಲ್ಲಿ ಮಹಾರಾಷ್ಟ್ರ ಮೂಲದ ಆಟಗಾರ ಅಂಗಡದಲ್ಲಿ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಹದಿನಾಲ್ಕು 7 ಪಂದ್ಯ 14-7 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಬಲಿಷ್ಠವಂತ ಚೈನ್ ಟ್ಯಾಕಲ್ ಇತ್ತು, ಅದರ ಮಿಸ್ಟೇಕ್ ಆಗ್ತಾ ಇದೆ. ವೇಗದ ದಾಳಿಗಾರ ಯಶಸ್ಸು ಕಾಣ್ತಾ ಇದ್ದಾರೆ ಮುಂಬೈ ಬೆಂಗಳೂರು ಪರವಾಗಿ. ಮತ್ತೊಮ್ಮೆ ಭೂಷಣ್ ಬೆಳವೆಲ್ಲದೆ ದಾಳಿ ಭಾಗದಲ್ಲಿ ಏನಾದರೂ ಮಾಡಿ ತಮ್ಮ ತಂಡವನ್ನ ಗೆಲ್ಲಿಸಬೇಕಂತ ಪಣತೊಟ್ಟಿರುವಂತ ಆಟಗಾರ ಬಿಡುವಿಲ್ಲದೆ ದಾಳಿ ಭಾಗದಲ್ಲಿ ಮುಂದಾಗ್ತಾ ಇದ್ದಾರೆ. ಎರಡು ತಂಡದ ಆಟಗಾರರು ಬಹಳ ಒಂದು ರೋಚಕತೆಯಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. ರನ್ನರ್ ವಿನ್ನರ್ ಆಗ್ಲಿಕ್ಕೆ ಸೆಣಸಾಟ ನಡೀತಾ ಇದೆ ಅಂಕಣದಲ್ಲಿ. 15-7 ಪಂದ್ಯ. ಯಾವುದೇ ಅಂಕದ ಸಂಪಾದನೆಯಲ್ಲಿ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ರತನ್, ಹಾಂ ಸರ್, ಅಲ್ಲೇ do or die. Third right, decide right. Do or die ದಾಳಿ ಇದೆ. ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅದ್ಭುತವಾದಂತ ಬ್ಯಾಕ್ ಹೋಲ್ಡ್ ಬರ್ತಾ ಇದೆ. ಸುನೀಲ್ ಹನುಮಂತಪ್ಪ ಅವರಿಂದ ಬ್ಯಾಕ್ ಹೋಲ್ಡ್ ಬರ್ತಾ ಇದೆ. ಬಿಡುವಿಲ್ಲದೆ ನಿರಂತರವಾಗಿ ದಾಳಿ ಮಾಡುತ್ತಿರುವಂತಹ ರೋಹಿತ್ ಮಾರ್ಲಾ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 16-7 ಪಂದ್ಯ 16-7. ಹದಿನಾರು 7 ಪಂದ್ಯ ಸಾಗ್ತಾ ಇದೆ. 16-7 16-7 ಇನ್ ಫೇವರ್ ಆಫ್ ಬೆಂಗಳೂರು. ಆರಂಭದ ಉದ್ದಗಲೂ ಕೂಡ ನಿರಂತರವಾಗಿ ಮುನ್ನಡೆಯಲಿದೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಸುಲಭದ ಬೋನಸ್ ನೊಂದಿಗೆ ಮತ್ತೊಮ್ಮೆ ವಾಪಸ್ ಆಗ್ತಾ ಇದ್ದಾರೆ. ಥರ್ಡ್ ರೈಟ್, ಡಿಸೈಡ್ ರೈಟ್. ದಾಳಿಯಲ್ಲಿ ಸುನೀಲ್ ಹನುಮಂತಪ್ಪ ಏನ್ ಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಓಂಕಾರ್ ಅವರಿಂದ ಈ ಜಾಗದಲ್ಲಿ ಟ್ಯಾಕಲ್ ಆಗ್ತಾ ಇದೆ. ಯಶಸ್ಸು ಕಾಣ್ತಾ ಇದ್ದಾರೆ. 16-9 ಪಂದ್ಯ 16-9. ವೇಗದ ದಾಳಿಗಾರನೇ ಅಂಕಣದಿಂದ ಹೊರಭಾಗದಲ್ಲಿ ಕಳಿಸ್ತಾ ಇದ್ದಾರೆ.
The last 5 minutes to go. When I निमिष both team captains remaining 5 minutes to play. आपके आखिरी 5 मिनट अभी खेल बाकी है. 16 ಸ್ಕೋರ್. 16-10 ಪಂದ್ಯ. 6 ಅಂಕದ ಅಂತರ. ಆರು ಅಂಕದ ಅಂತರದಲ್ಲಿ ಪಂದ್ಯ. ನಿಧಾನಗತಿಯಲ್ಲಿ ಪಂದ್ಯಕ್ಕೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಒಂದ್ಸಲ ಕೈ ಕಟ್ಟಿ ಕೂತಂತ ಪ್ರೇಕ್ಷಕರು ಒಂದ್ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬರಲಿ ಆದ್ಮೇಲೆ ಎರಡು ತಂಡದ ಆಟಗಾರರಿಗೆ. 16-11 ಪಂದ್ಯ ಇದೆ. 5 ಅಂಕದ ಅಂತರದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಅದ್ಭುತವಾದ ಹಂಟಸಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಶಸ್ಸು ಕೂಡ ಆಗ್ತಾ ಇದ್ದಾರೆ. ಟೈಮ್ ಔಟ್ ಟು ಬೆಂಗಳೂರು. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ. ಲಾಸ್ಟ್ 4 minutes ಗೋ. ಕೊನೆಯ 4 ನಿಮಿಷ. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. 17-12 ಪಂದ್ಯ. ನಿಧಾನಗತಿಯಲ್ಲಿ ಪಂದ್ಯ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಬಲಿಷ್ಠವಾದ ಟ್ಯಾಕಲ್ ಇತ್ತು, ಆದ್ರೆ ಮಿಸ್ಟೇಕ್ ಆಗ್ತಾ ಇದೆ. ಗ್ಯಾಪ್ ಸದ್ಬಳಕೆ ಆಗ್ತಾ ಇದ್ದಾರೆ. ರತನ್ ಅವರು ಮತ್ತೊಮ್ಮೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. 18-12 ಪಂದ್ಯ. 18-12 ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ ವರುಣ್ ಅವರಿಂದ. ಪಂದ್ಯ. The last 3 minutes go. ಕೊನೆಯ 3 ನಿಮಿಷ. ಹತ್ತೊಂಬತ್ತು 12 ಪಂದ್ಯ. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ವಿಭಾಗದಲ್ಲಿ. ವರುಣ್ ಅವರು ಅವಸರ ಪಡ್ತಾ ಇದ್ದಾರೆ. ಅಂಕಣದಿಂದ ಹೊರಭಾಗದಲ್ಲಿ ಹೋಗ್ತಾ ಇದ್ದಾರೆ. ಕೊನೆಯ 2 ನಿಮಿಷ. ಲಾಸ್ಟ್ 2 minutes ಗೋ. शेवटची 2 मिनिट. 19-13. ಹತ್ತೊಂಬತ್ತು 13 ಪಂದ್ಯ. ನಿರಂತರವಾಗಿ ಪಂದ್ಯದ ಉದ್ದಗಲೂ ಕೂಡ ತಮ್ಮ ತಂಡವನ್ನು ಏನಾದರೂ ಮಾಡಿ ಗೆಲ್ಲಿಸಲೇಬೇಕಾದಂತ ಪಣ ತಟ್ಟಿರುವಂತ ಮಹಾರಾಷ್ಟ್ರ ಮೂಲದ ಭೂಷಣ್ ಅವರ ದಾಳಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ Last and final call. CSF Panipat versus Postal Maharashtra. Voting get an injured him immediately. God eye. CSF ವಿರುದ್ಧ Postal Maharashtra. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ವಿಭಾಗದಲ್ಲಿ. ಟೈಮ್ ಔಟ್. ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಔಟ್ ಟು ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಹಲೋ ಸರ್, ದಯವಿಟ್ಟು ಅಲ್ಲಿ ದಾರಿ ಬಿಡ್ಬೇಕಾದ್ರೆ ಅತಿಥಿಗಳು ಬರ್ತಾರೆ. ಎಪಿಯಲ್ಲಿ ನೀಲಿ ಟಿ ಶರ್ಟ್ ಈ ಕಡೆ ಬರ್ರಿ. ಅಲ್ಲಿ ಸ್ವಲ್ಪ ದಾರಿ ಬಿಡ್ರದ. Last minute. Both the team captains remaining 1 minute play.
21-13 ಪಂದ್ಯ. Two points. ಬರೀ ಈಗ ಎಲ್ಲಿ ಹೋಗೋಣ. ಪಂದ್ಯ ಮುಗಿದ ನಂತರ ನಮ್ಮ ಕರ್ನಾಟಕದ ಹೆಮ್ಮೆ ಆಟಗಾರ ಬ್ಯಾಂಕ್ ಆಫ್ ಬರೋಡಾ ತಂಡದ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಆಡುತ್ತಿರುವಂತಹ ಆಟಗಾರ ಸಚಿನ್ ವಿಠಲ್ ಅವರ ಇವತ್ತಿನ ಹುಟ್ಟುಹಬ್ಬ ಕಾರ್ಯಕ್ರಮ ಇಲ್ಲೇ ಒಂದು ಮೈದಾನದಲ್ಲಿ ಆಚರಿಸಲಿದ್ದೇವೆ. ಈ ಪಂದ್ಯ ಮುಗಿದ ನಂತರ ಮ್ಯಾಚ್ ಇಸ್ ಓವರ್ ವಿನ್ ಬೈ ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು. ಹಾಗೆಯೇ ಇವತ್ತಿನ ನಮ್ಮ ತೆಗ್ಗಿ ಕಬಡ್ಡಿ ವೈಭವದಲ್ಲಿ ಹಾಗೆಯೇ ಕೌಶಿ ಅವರು ಕೂಡ ಬರಬೇಕು. ಇನ್ನೊಬ್ಬಯ್ಯ ಯೂನಿವರ್ಸಿಟಿ ಕೇರಳ ಕೌಶಿ ಪ್ಲೀಸ್ ಕಮ್. ಸಚಿನ್ ಸುವರ್ಣ ಅವರ ಹುಟ್ಟು ಹಬ್ಬ ಹಲೋ ಇದೇ ಒಂದು ಮೈದಾನದಲ್ಲಿ. ಹಾಗೆಯೇ ಇನ್ನೊಬ್ಬಯ್ಯ ಯೂನಿವರ್ಸಿಟಿ ಕೇರಳ ತಂಡದ ಆಟಗಾರ ಕೌಶಿ ಅವರ ಹುಟ್ಟು ಹಬ್ಬ ಕಾರ್ಯಕ್ರಮ ಇದೇ ಒಂದು ಮೈದಾನದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ.